ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ, ಮ್ಯಾಮ್ ನಮ್ಮ ಸ್ಕಿನ್ ಇವಾಗ ತುಂಬ ಡ್ರೈ ಆಗ್ತಿದೆ ಬಿಕಾಸ್ ಚಳಿಗಾಲ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ. ಸೊ ನಮ್ದು ಎಷ್ಟೇ ಬಾಡಿ ಲೋಷನ್ಸ್ ಏನೇ ಅಪ್ಲೈ ಮಾಡಿದ್ರು ಕೂಡ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇದೆ. ಅದರಿಂದ ನಮಗೆ ಪೀಲಿಂಗ್ ಕೂಡ ಬರ್ತಾ ಇದೆ. ಸೊ ಡ್ರೈ ಆಗಬಾರ್ದು, ನಮ್ಮ ಸ್ಕಿನ್ ತುಂಬಾ ಹೈಡ್ರೇಷನ್ ಆಗಿ ತುಂಬಾ ಸಾಫ್ಟ್ ಆಗಬೇಕು. ಸೊ ಇದ್ರ ಬಗ್ಗೆ ಏನಾದರೂ ಟಿಪ್ಸ್ ಹೇಳಿ ಅಂತ ಕೂಡ ಕೇಳಿದ್ರಿ. ಸೊ ನಾನು ಈ ಬಗ್ಗೆ ಡಾಕ್ಟರ್ ಹತ್ರ ಕೇಳಿದಾಗ, ಸೊ ನಿಮಗೆ ಗೊತ್ತಿಲ್ಲದೇ ನೀವು ಮೇಜರ್ ಆಗಿ 4 ಮಿಸ್ಟೇಕ್ಗಳನ್ನು ಮಾಡ್ತಾ ಇರ್ತೀರಂತೆ. ಸೊ ಹಾಗಾಗಿ ನೀವು ಎಷ್ಟೇ ಬಾಡಿ ಲೋಷನ್ಸ್ ಏನೇ ಅಪ್ಲೈ ಮಾಡಿದ್ರು ಕೂಡ ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗ್ತಿರುತ್ತೆ. ಸೊ ಯಾವುದು ಆ 4 ಮಿಸ್ಟೇಕ್ಗಳು ಅಂತ ಹೇಳ್ಬಿಟ್ಟು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ನೀವೇನಾದ್ರು ನಿಮ್ಮ ಡೈಲಿ ರುಟೀನಲ್ಲಿ ಇದನ್ನು ನೀವು ಚೇಂಜಸ್ ಮಾಡ್ಕೊಂಡ್ರಿ ನಿಮ್ಮ ಡೈಲಿ ರುಟೀನಲ್ಲಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಯಾವತ್ತೂ ಕೂಡ ಡ್ರೈ ಆಗೋದಿಲ್ಲ. ತುಂಬಾ ಸ್ಮೂತ್ ಆಗಿ ತುಂಬಾ ಹೈಡ್ರೇಷನ್ ಆಗಿ, ಅದರಲ್ಲೂ ಕೂಡ ಲಾಂಗ್ ಅವರ್ಸ್ವರೆಗೂ ಕೂಡ ನಿಮಗೆ ಸಿಗುತ್ತೆ, ಅಂದರೆ ನಿಮಗೆ ಸೇಫ್ಟಿ ಸಿಗುತ್ತೆ. ಆ್ಯಂಡ್ ಆಲ್ಸೋ ನೀವು ಬಾಡಿ ಲೋಷನ್ ಅಪ್ಲೈ ಮಾಡಿದಾಗಲೂ ಕೂಡ ನಿಮಗೆ ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ಸಿಗುತ್ತೆ, ಸರಿನಾ? ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಮೇಜರ್ ಆಗಿರುವಂಥ ಈ 4 ಮಿಸ್ಟೇಕ್ಗಳನ್ನು ಮಾಡ್ಕೋಬೇಡಿ. ಸೊ ಅದ್ರ ಬದಲು ನೀವು ಚೇಂಜಸ್ನ ಮಾಡ್ಕೊಡಿ. ಸೊ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ಯಾರೆಲ್ಲ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನಾವು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ, ಯಾವುದು ಕೂಡ ಮಿಸ್ ಆಗೋದಿಲ್ಲ. ಆ್ಯಂಡ್ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ ನೀವು ಎವ್ರಿ ಡೇ ವಾಚ್ ಮಾಡ್ಬೋದು, ಸರಿನಾ? ಸೊ ಹಾಗಾದರೆ ಬನ್ನಿ, ಆ 4 ಮಿಸ್ಟೇಕ್ಗಳು ಯಾವುದು ನಾವು ಕರೆಕ್ಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ಒನ್ ಬೈ ಒನ್ ನೋಡೋಣ. ಫ್ರೆಂಡ್ಸ್, ಫಸ್ಟ್ ಮಿಸ್ಟೇಕ್ ಬಂದು ಶವರಲ್ಲಿ ಸ್ನಾನ ಮಾಡುವಂಥದ್ದು. ಸೊ ಲಾಂಗ್ ಅವರ್ಸ್ವರೆಗೂ ಕೂಡ ನಾವು ಶವರಲ್ಲಿ ಸ್ನಾನ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ, ಓಕೆನಾ? ಸೊ ಶವರಲ್ಲಿ ಈಗ ಹಾಟ್ ವಾಟರ್ ಬರ್ತಿದೆ ಅಂತ ಹೇಳ್ಬಿಟ್ಟು ಸೊ ನಾವು ತುಂಬ ಲಾಂಗ್ ಟೈಮ್ವರೆಗೂ ಕೂಡ ನಾವು ಸ್ನಾನ ಮಾಡ್ತಾನೇ ಇದ್ವಿ ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ಎಷ್ಟೇ ತುಂಬ ಬಿಸಿ ನೀರೆಲ್ಲ ನಾವು ಯೂಸ್ ಮಾಡಿಕೊಂಡು ನಾವು ಸ್ನಾನ ತುಂಬ ಲಾಂಗ್ ಅವರ್ಸ್ವರೆಗೂ ಕೂಡ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಜಾಸ್ತಿ ನಾವು ಶವರ್ ತೊಗೊಂಡ್ವಿ ಅಂತ ಹೇಳಿದ್ರೆ, ಸೊ ಅದರಿಂದ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗುತ್ತಂತೆ. ಆ್ಯಂಡ್ ಅದರಲ್ಲೂ ಕೂಡ ನೀವೇನಾದ್ರು ತುಂಬ ಹಾಟ್ ವಾಟರ್ ಏನಾದ್ರು ತುಂಬ ಸ್ನಾನ ಮಾಡ್ತಿದ್ರೆ ಲಾಂಗ್ ಅವರ್ಸ್ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಕರೆಕ್ಷನ್ ಮಾಡಿಕೊಡಿ. ಲಾಂಗ್ ಅವರ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆ ಡ್ಯೂರೇಷನ್ ಪೀರಿಯಡ್ನ ನೀವು ಶಾರ್ಟ್ ಆಗಿ ತೊಗೊಳ್ಳಿ, ಓಕೆನಾ? ಸೊ ಈಗ ನೀವು ಒಂದು 10 ಮಿನಿಟ್ಸ್ವರೆಗೂ ಸ್ನಾನ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು 4 to 3 ಮಿನಿಟ್ಸ್ವರೆಗೂ ಕೂಡ ನೀವು ಡ್ಯೂರೇಷನ್ನ ಕಮ್ಮಿ ಮಾಡಿಕೊಡಿ. ಸೊ ಅವಾಗ ನಿಮಗೆ ನಿಮ್ಮ ಸ್ಕಿನ್ ಯಾವತ್ತೂ ಕೂಡ ಡ್ರೈ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಇನ್ನೂ ಜಾಸ್ತಿ ಏನಾದ್ರು ಇದನ್ನು ನೀವು ಕರೆಕ್ಷನ್ ಮಾಡಿಕೊಡು, ಅದರಲ್ಲೂ ಕೂಡ ನಿಮಗೆ ಮತ್ತೆ ಜಾಸ್ತಿ ಏನಾದ್ರು ಡ್ರೈ ಆಯಿತು ಅಂತ ಹೇಳಿದ್ರೆ ನೀವು ಬಕೆಟ್ ಸ್ನಾನ ಮಾಡ್ಬೋದು. ಅಂದರೆ ಬಕೆಟ್ ಬಾತ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ಬಕೆಟಲ್ಲಿ ಸ್ನಾನ ಮಾಡಿದರೆ, ಈಗ ನೀವು ಶವರಲ್ಲಿ ಯೂಸ್ ಮಾಡಿದಾಗ ನೀವು ಎಷ್ಟು ಲಾಂಗರ್ ಡ್ಯೂರೇಷನ್ ತೊಗೊತೀರ ಅಂತ ನಿಮಗೆ ಗೊತ್ತಿರೋದಿಲ್ಲ ಅಲ್ವಾ. ಸೊ ನೀವು ಬಕೆಟ್ ಬಾತ್ ಯೂಸ್ ಮಾಡಿದಾಗ ನಿಮಗೆ ಒಂದು ಪೀರಿಯಡ್ ನಿಮಗೆ ಸಿಗುತ್ತೆ, ಅಂದರೆ ಒಂದು ಡ್ಯೂರೇಷನ್ ಸಿಗುತ್ತೆ, ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಪಕ್ಕ ನಿಮಗೆ ಸಿಗುತ್ತೆ. ಸೊ ಅದರಲ್ಲೂ ಕೂಡ ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ 8 ರಿಂದ 10 ಟೇಬಲ್ ಸ್ಪೂನ್ ಅಷ್ಟು ನೀವು ಕೋಕೋನಟ್ ಆಯಿಲ್, ಅಂದರೆ ಕೊಬ್ಬರಿ ಎಣ್ಣೆನ ಹಾಕಿಬಿಟ್ಟು ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಗುರು ಬೆಚ್ಚಗಿರೋಂಥ ನೀರಲ್ಲಿ ನೀವು ಸ್ನಾನ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಡ್ರೈ ಆಗೋದಿಲ್ಲ, ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾ ಸ್ಮೂತ್ ಆಗುತ್ತೆ, ಓಕೆನಾ? ಸೊ ನೀವು ಈ ಒಂದು ಮೆಥಡ್ ಕೂಡ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸ್ಕಿನ್ ಡ್ರೈ ಆಗೋದಿಲ್ಲ. ಆ್ಯಂಡ್ ಈಗ ನೆಕ್ಸ್ಟ್ ಬಂದು ಸೋಪ್. ಸೊ ನೀವು ಬಾಡಿಗೆ ಫುಲ್ಲು ಡೈಲಿ ಸೋಪ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಡೈಲಿ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿ ವಾರದಲ್ಲಿ 1 ದಿನ ಅಥವಾ 2 ದಿನ ಯೂಸ್ ಮಾಡಿ, ಸೊ ಓಕೆನಾ? ಸೊ ಅಂದರೆ ಫುಲ್ ಬಾಡಿಗೆ ಹೇಳ್ತಾರಂಥದ್ದು. ಸೊ ಫುಲ್ ಬಾಡಿಗೆ ನೀವು ಎವ್ರಿ ಡೇ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಆ ಒಂದು ಸೋಪ್ ಏನಂದರೆ ಈಗ ಲೈಕ್ ನೀವೇನಾದರೂ ಸ್ವಲ್ಪ ತುಂಬ ಕೆಮಿಕಲ್ಸ್ ಇರೋಂಥ ಸೋಪ್ಗಳೆಲ್ಲ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಅದರಿಂದ ನಿಮಗೆ ತುಂಬಾ ಬೇಗ ಸೈಡ್ ಎಫೆಕ್ಟ್ ಆಗುತ್ತೆ. ಲೈಕ್ ನಿಮಗೆ ಸ್ಕಿನ್ ತುಂಬಾ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ನೀವು ಎಷ್ಟೇ ಮಾಯ್ಶ್ಚರೈಸರ್ ಏನೇ ಅಪ್ಲೈ ಮಾಡಿದ್ರು ಕೂಡ ಮತ್ತೆ ನಿಮಗೆ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ಮೇಜರ್ ಮಿಸ್ಟೇಕು. ನೀವು ಎವ್ರಿ ಡೇ ಸೋಪ್, ಅಂದರೆ ಹೋಲ್ ಬಾಡಿಗೆ ಸೋಪ್ ಹಚ್ಕೊಂಡು ಸ್ನಾನ ಮಾಡಲಿಕ್ಕೆ ಹೋಗಬೇಡಿ. 1 ದಿನ ಅಥವಾ 2 ದಿನ ಯೂಸ್ ಮಾಡಿ. ಓನ್ಲಿ ನಿಮ್ಮ ಆನ್ ಫಿಟ್ ಏನಿರುತ್ತೆ ಅಲ್ವಾ, ಅಂದರೆ ನಿಮ್ಮ ಕಂಕಳು, ಸೊ ಆ ರೀತಿ ಭಾಗಗಳಲ್ಲಿ ನೀವು ಮಾತ್ರ ಸೋಪ್ ಯೂಸ್ ಮಾಡಿ. ಅದರ್ವೈಸ್ ನೀವು ಹೋಲ್ ಬಾಡಿಗೆ ಸೋಪ್ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನೀವು ಈ ರೀತಿನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಇದರಿಂದ ಡ್ರೈನೆಸ್ ಇರುತ್ತೆ ನೋಡಿ, ಸೊ ಅದು ರೆಡ್ಯೂಸ್ ಆಗುತ್ತೆ. ಸೊ ತುಂಬಾ ಕೆಮಿಕಲ್ಸ್ ಇರೋಂಥ ಸೋಪ್ಗಳನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವ ಸೋಪ್ಗಳು ಬೆಸ್ಟ್ ಅಂತ ಹೇಳಿ. ಅದರಲ್ಲಿ ನಿಮಗೆ ಮಾಯ್ಶ್ಚರೈಸೇಷನ್ ಕೂಡ ಸಿಗುತ್ತೆ ಆ್ಯಂಡ್ ಹೈಡ್ರೇಷನ್ ಕೂಡ ಸಿಗುತ್ತೆ. ಆ ಒಂದು ಸೋಪ್ ನೀವು ಯೂಸ್ ಮಾಡಿ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಮೊದಲು ಆ ವಿಡಿಯೋ ನೋಡಿಕೊಂಡು ಆ ಸೋಪ್ನ ನೀವು ಯೂಸ್ ಮಾಡಿ, ಸರಿನಾ? ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಸ್ಕಿನ್ ಕೇರ್ ಆಕ್ಟಿವಿಟೀಸಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಸೊ ಏನು ಅಂತ ಹೇಳಿದ್ರೆ, ಈಗ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಹೇಳಿ? ಫೇಸ್ ವಾಶ್, ಆಮೇಲೆ ಸೀರಮ್ ಯೂಸ್ ಮಾಡ್ತೀರಾ, ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಾ, ಆ್ಯಂಡ್ ಲಾಸ್ಟ್ ಬಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಅಲ್ವಾ. ಸೊ ಇದರಲ್ಲಿ ನೀವು ಸೀರಮ್ ಯೂಸ್ ಮಾಡ್ತೀರಾ ಅಲ್ವಾ. ಸೊ ಸೀರಮಲ್ಲಿ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಸೊ ಇವಾಗ ನೀವೇನಾದರೂ ಸ್ಯಾಲಿಸಿಲಿಕ್ ಆಸಿಡ್, ಗ್ಲೈಕೋಲಿಕ್ ಆಸಿಡ್ ಮತ್ತು ರೆಟಿನಾಯ್ಡ್ಸ್ ಈ ರೀತಿಲಿ ಇರೋಂಥ ಇನ್ಗ್ರೀಡಿಯೆಂಟ್ ಇರೋಂಥ ನೀವೇನಾದ್ರು ಸೀರಮ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ವಿಂಟರ್ ಸೀಸನಲ್ಲಿ ನೀವು ಅವಾಯ್ಡ್ ಮಾಡಿ, ಅಂದರೆ ಸ್ಟಾಪ್ ಮಾಡಿ, ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಆ ರೀತಿ ಕಂಟೆಂಟ್ ಇರೋಂಥ ನೀವೇನಾದ್ರು ಸೀರಮ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಬೇಗನೆ ಇರಿಟೇಷನ್, ತುಂಬಾ ರೆಡ್ನೆಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಅದರಲ್ಲಿ ಡ್ರೈನೆಸ್ ಅನ್ನೋ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಒಂದು ಇನ್ಗ್ರೀಡಿಯೆಂಟ್ ಇರೋಂಥ ಸೀರಮ್ಗಳನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅದ್ರ ರೀಪ್ಲೇಸ್
ರೀಪ್ಲೇಸ್ಮೆಂಟ್ ಆಗಿ ನೀವು ನಿಯಾಸಿನಮೈಡ್, ಪೆಪ್ಟೈಡ್ಸ್ ಮತ್ತು ಸೆಂಟೆಲಾ, ಪ್ಯಾಂಥೋನಿಲ್, ಅಲಂಟಾಯಿನ್ ಮತ್ತು ಹೈಲೋರಾನಿಕ್ ಆಸಿಡ್ ಅಥವಾ ಸೆರಮೈಡ್, ಸೊ ಈ ರೀತಿಲಿ ಕಂಟೆಂಟ್ ಇರೋಂಥ, ಈ ರೀತಿ ಇನ್ಗ್ರೀಡಿಯೆಂಟ್ ಇರೋಂಥ ನೀವು ಸೀರಮ್ಗಳನ್ನು ಯೂಸ್ ಮಾಡಿದ್ರಿ ಮತ್ತು ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಅದು ನಿಮಗೆ ಬೆಸ್ಟ್ ಆಪ್ಷನ್ಸ್ ಆಗಿರುತ್ತೆ. ನಿಮ್ಮ ಸ್ಕಿನ್ ಡ್ರೈನೆಸ್ಸು ಮತ್ತು ಇರಿಟೇಷನ್ ಆಗೋದಿಲ್ಲ, ಸರಿನಾ? ಈಗ ಆಲ್ರೆಡಿ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ಟಾಪ್ ಮಾಡಿ ಅದನ್ನು ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಅಥವಾ ನೀವೇನೋ ನಿಯಾಸಿನಮೈಡ್, ಪೆಪ್ಟೈಡ್ಸ್ ಇರೋಂಥ ಸೀರಮ್ ಯೂಸ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಕಂಟಿನ್ಯೂ, ಓಕೆನಾ? ಸೊ ನೀವೇನು ಸ್ಟಾಪ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಈ ರೀತಿ ನೀವು ಸೀರಮಲ್ಲಿ ಮತ್ತು ಮಾಯ್ಶ್ಚರೈಸರಲ್ಲಿ ನೀವು ಚೇಂಜಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಸೊ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಷನ್ ಮತ್ತು ಮಾಯ್ಶ್ಚರೈಸೇಷನ್ ಆಗಿ ನಿಮ್ಮ ಸ್ಕಿನ್ ಇರುತ್ತೆ, ಡ್ರೈನೆಸ್ ಆಗೋದಿಲ್ಲ. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋವಂಥದ್ದು. ಸೊ ಕೆಲವರು ತುಂಬಾ ತಿನ್ನಾಗಿ ಅಪ್ಲೈ ಮಾಡ್ತಿರ್ತೀರಾ ಮಾಯ್ಶ್ಚರೈಸರ್ನ, ಸೊ ಆ ರೀತಿಲಿ ಮಾಡಬಾರ್ದು. ವಿಂಟರ್ ಸೀಸನಲ್ಲಿ ತುಂಬಾ ತಿಕ್ಕಾಗಿ ಅಪ್ಲೈ ಮಾಡಬೇಕು. ಸೊ ಆವಾಗ ನಿಮಗೆ ತುಂಬಾ ಪ್ರೊಟೆಕ್ಷನ್ ಸಿಗುತ್ತೆ, ನಿಮ್ಮ ಸ್ಕಿನ್ ಡ್ರೈನೆಸ್ ಆಗೋದಿಲ್ಲ. ಆ್ಯಂಡ್ ಅದರಲ್ಲೂ ಕೂಡ ಕೆಲವೊಂದು ಇಂಗ್ರೀಡಿಯೆಂಟ್ ಇರೋಂಥ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಸೆರಮೈಡ್, ಓಟ್ ಮೀಲ್, ಶಿಯಾ ಬಟರ್, ಕೊಕೊ ಬಟರ್ ಮತ್ತು ಗ್ಲಿಸರಿನ್. ಸೊ ಈ ರೀತಿಲಿ ಇರೋಂಥ ಇಂಗ್ರೀಡಿಯೆಂಟ್ ಇರೋಂಥ ನೀವು ಮಾಯ್ಶ್ಚರೈಸರ್ ಅಥವಾ ಬಾಡಿ ಲೋಷನ್ಸ್ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನಿಮಗೆ ವರ್ಕ್ ಆಗುತ್ತೆ, ನಿಮ್ಮ ಸ್ಕಿನ್ ಡ್ರೈ ಆಗೋದಿಲ್ಲ, ತುಂಬಾ ಹೈಡ್ರೇಷನ್ ಆಗಿ ತುಂಬಾ ಮಾಯ್ಶ್ಚರ್ಡ್ ಆಗಿ ನಿಮ್ಮ ಸ್ಕಿನ್ ಇರುತ್ತೆ. ಅದರಲ್ಲೂ ಕೂಡ ಲಾಂಗ್ ಅವರ್ಸ್ವರೆಗೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟ್ ಆಗುತ್ತೆ ಆ ಒಂದು ಬಾಡಿ ಲೋಷನ್ಸ್ ಆಗಿರ್ಬೋದು ಮತ್ತು ಮಾಯ್ಶ್ಚರೈಸರ್ ಆಗಿರ್ಬೋದು, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಮಿಂಗ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಬಿಕಾಸ್ ಇದರಲ್ಲೇ ನಿಮಗೆ ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಲೆಂತಿ ಆಗಿಬಿಡುತ್ತೆ ವೀಡಿಯೋ. ಸೊ ಅವಾಗ ನಿಮಗೆ ತುಂಬಾ ಬೋರ್ ಆಗಿಬಿಡುತ್ತೆ. ಸೊ ಮೇಯ್ನಾಗಿ ಈ 4 ಮಿಸ್ಟೇಕ್ಗಳನ್ನು ಫಸ್ಟು ನೀವು ಕರೆಕ್ಷನ್ ಮಾಡ್ಕೋಬೇಕು. ಕರೆಕ್ಷನ್ ಮಾಡಾದಮೇಲೆ ನೀವು ಮಾಯ್ಶ್ಚರೈಸರ್ ಮತ್ತು ಬಾಡಿ ಲೋಷನ್ಸ್ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಯಾವತ್ತೂ ಕೂಡ ಡ್ರೈ ಆಗೋದಿಲ್ಲ. ವಿಂಟರ್ ಸೀಸನಲ್ಲಿ ತುಂಬಾ ಹೈಡ್ರೇಷನ್ ಆಗಿ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗಿ ಸಿಗುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಕಾಣಿಸುತ್ತೆ, ಓಕೆನಾ? ಸೊ ನೀವೇನಾದರೂ ಈ 4 ಏನು ಮಿಸ್ಟೇಕ್ಗಳನ್ನು ನೀವೇನಾದರೂ ಅದರಲ್ಲಿ ಯಾವ್ದಾದ್ರು ಒಂದನ್ನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮಾಡ್ತಾ ಇದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಕಮೆಂಟ್ ಹಾಕಿದ್ರಿ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಎವ್ರಿಡೇ ವೀಡಿಯೋಸ್ ನೋಡಬೇಕು ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.